ಅನ್ನದ ಸಾಂಬಾರ್ ರುಚಿನೇ ಬೇರೆ, ಇಡ್ಲಿ ಸಾಂಬಾರ್ ರುಚಿನೇ ಬೇರೆ. ಇರೋ ಒಂದೇ ಸಾಂಬಾರ್ ಪೌಡರ್ ಅಲ್ಲಿ ಎರಡೂ ಮಾಡಕ್ಕಾಗತ್ತಾ? ಆನ್ಸರ್ ಮಾಡಿ, ಪ್ರೈಸ್ ಗೆಲ್ಲಿ. ಆನ್ಸರ್ ಮಾಡಲು ಕರೆ ಮಾಡಿ. ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಹಲವೆಡೆ ನೆರೆ ಸೃಷ್ಟಿ, ಮನೆಗಳಿಗೂ ಜಲ ದಿಗ್ಬಂಧನ. ಇನ್ನು 2-3 ದಿನ ಮಳೆಯ ಮುನ್ನೆಚ್ಚರಿಕೆ, ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಣೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಭಾರೀ ಮಳೆ, ಫಲ್ಗುಣಿ ನದಿಯಲ್ಲಿ ಹೆಚ್ಚಾಗಿರೋ ಒಳಹರಿವು. ಅದ್ಯಪಾಡಿಯ ಮುಗೇರ ಕುದ್ರು ಸಂಪರ್ಕಿಸುವ ರಸ್ತೆ ಮುಳುಗಡೆ, ವಿದ್ಯುತ್ ಸಂಪರ್ಕ ಕಟ್. ನದಿ ನೀರಿನ ಜೊತೆ ವಿಷ ಜಂತುಗಳು ಹರಿದು ಬರೋ ಆತಂಕದಲ್ಲಿ ಜನ. ಚಿಕ್ಕಮಗಳೂರಲ್ಲಿ ಮೈ ದುಂಬಿ ಹರಿತಾ ಇರೋ ತುಂಗಾ ಭದ್ರಾ ಹೇಮಾವತಿ ನದಿ. ಶೃಂಗೇರಿ ಕುದುರೆಮುಖ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ, ನದಿ ಪಾತ್ರದ ಜನ ಎಚ್ಚರಿಕೆಯಿಂದಿರುವಂತೆ ಸೂಚನೆ. ಕೊಡಗು ಜಿಲ್ಲೆಯಾದ್ಯಂತ ಮುಂದುವರಿದ ಮಳೆ ಆರ್ಭಟ. ಮಡಿಕೇರಿ ತಾಲೂಕಿನ ಹೋದವಾಡ ಗ್ರಾಮದಲ್ಲಿ ಕುಸಿದ ದನದ ಕೊಟ್ಟಿಗೆ, ಜಾನುವಾರುಗಳಿಗೆ ಗಾಯ. ಜಿಲ್ಲೆಯಾದ್ಯಂತ ಅಂಗನವಾಡಿ, ಶಾಲೆ, ಕಾಲೇಜುಗಳಿಗೆ ರಜೆ ಘೋಷಿಸಿದ ಜಿಲ್ಲಾಧಿಕಾರಿ. ನಿರಂತರ ಮಳೆಯಿಂದಾಗಿ ಕೊಡಗಿನ ತ್ರಿವೇಣಿ ಸಂಗಮ ಮುಳುಗಡೆ, ಹೊಸದಾಗಿ ನಿರ್ಮಿಸಿದ ಉದ್ಯಾನವನ ಸಂಪೂರ್ಣ ಜಲಾವೃತ. ತುಂಬಿ ಹರಿತಾ ಇದೆ ಕಾವೇರಿ, ಕನ್ನಿಕೆ, ಸುಜೋತಿ ನದಿಗಳು. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮುಂದುವರೆದ ಮಳೆ ಅಬ್ಬರ. ದೂದ್ಗಂಗಾ, ವೇದಗಂಗಾ ನದಿಗಳಿಗೆ ಹೆಚ್ಚಾಯಿತು ಒಳಹರಿವು. ಬೆಳಗಾವಿಯ ನಿಪ್ಪಾಣಿಯಲ್ಲಿ 3 ಸೇತುವೆ ಜಲಾವೃತ, ವಾಹನ ಸವಾರರ ಪರದಾಟ. ಕಲಬುರಗಿಯಲ್ಲಿ ಮಳೆಗೆ ಮನೆ ಕುಸಿದು ಮೊಮ್ಮಗ ಸಾವು, ಅಜ್ಜಿಯ ಸ್ಥಿತಿ ಗಂಭೀರ. ಮನೆಯವರೆಲ್ಲ ಹೊಲಕ್ಕೆ ಹೋಗಿದ್ದಾಗ ಘಟನೆ. ಜೇವರ್ಗಿ ತಾಲೂಕಿನ ಗುಡೂರ ಎಸ್ಎ ಗ್ರಾಮದಲ್ಲಿ ಘಟನೆ. ಗುಜರಾತ್ನಲ್ಲಿ ಧಾರಾಕಾರ ಮಳೆಗೆ ಪ್ರವಾಹ ಪರಿಸ್ಥಿತಿ. ಬಾವ್ ನಗರದ ಪ್ರವಾಹದಲ್ಲಿ ಸಿಲುಕಿದ್ದ 40 ಜನರ ರಕ್ಷಣೆ. ರಸ್ತೆಗಳು ಜಲಾವೃತ, ಜನಜೀವನ ಅಸ್ತವ್ಯಸ್ತ. ತಮಿಳುನಾಡಲ್ಲಿ ಬಾಲಕನ ಅಪಹರಣ ಕೇಸ್. ಕರ್ನಾಟಕ ಮೂಲದ ಎಡಿಜಿಪಿ ಜಯರಾಮ್ ಬಂಧನ. ಸರ್ಕಾರಿ ಕಾರಲ್ಲಿ ಬಾಲಕನನ್ನ ಕಿಡ್ನಾಪ್ ಮಾಡಿದ ಆರೋಪ. ಮದ್ರಾಸ್ ಹೈಕೋರ್ಟ್ ಆದೇಶದ ಹಿನ್ನೆಲೆ ಅರೆಸ್ಟ್. ಇಸ್ರೇಲ್ ಇರಾನ್ ನಡುವೆ ತಾರಕಕ್ಕೇರಿದ ಸಂಘರ್ಷ. ಇರಾನ್ನ ಪರಮೋಚ್ಚ ನಾಯಕ ಖಮೇನಿ ಹತ್ಯೆ ಆಗೋವರೆಗೂ ಕದನ ನಿಲ್ಲಲ್ಲ. ಇಸ್ರೇಲ್ ಅಧ್ಯಕ್ಷ ನೇತನ್ಯಾಹು ಖಡಕ್ ವಾರ್ನಿಂಗ್. ಇಸ್ರೇಲ್ನ ಕ್ಷಿಪಣಿ ದಾಳಿಗೆ ಇರಾನ್ನಲ್ಲಿ ಅಲ್ಲೋಲ ಕಲ್ಲೋಲ. ಸರ್ಕಾರಿ ಒಡೆತನದ ಟಿವಿ ಚಾನೆಲ್ ಮೇಲೆ ಡೆಡ್ಲಿ ಅಟ್ಯಾಕ್. ಆತಂಕದಲ್ಲಿ ಓಡಿದ ನ್ಯೂಸ್ ಓದ್ತಾ ಇದ್ದ ಆಂಕರ್, ಕಟ್ಟಡಕ್ಕೆ ಹಾನಿ. ಇಸ್ರೇಲ್ನಲ್ಲಿ ಸಿಲುಕಿರೋ ಹಾಸನದ ಕನ್ನಡಿಗರು ಅಲ್ಲಿ ನಮ್ಮವರು ಚೆನ್ನಾಗಿದ್ದಾರೆ, ಸೇಫ್ ಆಗಿದ್ದಾರೆ. ಸೈರನ್ ಸದ್ದು ಮೆಸೇಜ್ ಬಂದಾಗ ಬಂಕರ್ಗೆ ಹೋಗ್ತಾರೆ. ನವಿಲಹಳ್ಳಿ ಗ್ರಾಮದ ಜಯಪ್ರಕಾಶ್ ಸ್ಟ್ಯಾನ್ಲಿ ಪತ್ನಿ ಅನ್ಸಿಲಾ ಹೇಳಿಕೆ. ಬೆಂಗಳೂರಿಗೆ ತಟ್ಟಿದ ಇರಾನ್ ಇಸ್ರೇಲ್ ವಾರ್ ಎಫೆಕ್ಟ್. ಯುದ್ಧದಿಂದ ಬೆಂಗಳೂರಲ್ಲಿ ಗಗನಕ್ಕೇರಿದ ಡ್ರೈ ಫ್ರೂಟ್ಸ್ ದರ. ಇರಾನ್ನಿಂದ ಆಮದಾಗೋ ಡ್ರೈ ಫ್ರೂಟ್ ದರ ಸಿಕ್ಕಾಪಟ್ಟೆ ಏರಿಕೆ. ಶಿವಮೊಗ್ಗದ ಸುತ್ತುಕೋಟೆ ಟೋಲ್ ಗೇಟ್ ಬಳಿ ಕಾರು ತಡೆದು ಹಣ ದೋಚಿದ ಖದೀಮರು. ಜೂನ್ 12ರಂದು ರಾತ್ರಿ ನಡೆದ ಘಟನೆ ತಡವಾಗಿ ಬೆಳಕಿಗೆ. ಟೋಲ್ ಗೇಟ್ನ ಸಿಸಿಟಿವಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆ. ಕುಂಸಿ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲು. ತಬ್ಬಿಕೊಂಡು ಕೂತು ಬೈಕ್ನಲ್ಲಿ ಜೋಡಿ ಜಾಲಿ ರೈಡ್. ನೋಯ್ಡಾದ ಯಮುನಾ ಎಕ್ಸ್ಪ್ರೆಸ್ ವೇನಲ್ಲಿ ಜೋಡಿಯ ಹುಚ್ಚಾಟ. ಸಂಚಾರ ಪೊಲೀಸರಿಂದ ಬರೋಬ್ಬರಿ 53,500 ರೂಪಾಯಿ ದಂಡ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.